ನಮಸ್ಕಾರ ಮಾಯಾ ಕನ್ನಡಿ ವೀಕ್ಷಕರೆಲ್ಲರಿಗೂ. ಇವತ್ತೊಂದು ತುಂಬ ಉಪಯುಕ್ತವಾದಂತಹ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದೆ 100% ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಯಾಕೆಂದರೆ ಈ ವಿಡಿಯೋ ಅಷ್ಟೊಂದು ಯೂಸ್ಫುಲ್ ಆಗಿದೆ. ಏನಪ್ಪ ಅದು ಅಂತಂದರೆ, ನಮ್ಮ ಮನೆಗಳಲ್ಲಿ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಮಸ್ಯೆ ಇಲ್ಲದೆ ಇರುವ ಯಾವ ಮನೆಯೂ ಇಲ್ಲ ಅಂತ ಅನ್ಕೋಬೋದು. ಹೇಗೆಂದರೆ ಈ ಗೌತಮ ಬುದ್ಧ ಹೇಳಿದ್ರಂತೆ, ಸಾವಿಲ್ದರು ಮನೆಯಲ್ಲಿ ಸಾಸಿವೆ ತಗೊಂಡ ಅಂತ. ಹಾಗೆ ಸಾವು ಯಾರ ಮನೇಲಿ ಇಲ್ಲ ಅಲ್ವಾ? ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂಥರ ಸಾವು, ಒಬ್ಬರಲ್ಲ ಒಬ್ಬರು ಸಾವಾಗೇ ಇರ್ತದೆ. ಹಾಗೆಯೇ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಮಸ್ಯೆ ಇಲ್ಲದೆ ಇರೋ ಮನೆಯೇ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿ ಒಂಥರ ಯಾವುದೋ ಒಂದು ರೂಪದಲ್ಲಿ ಒಂದು ಸಮಸ್ಯೆ ಕಾಡ್ತಾನೆ ಇರ್ತದೆ. ಸಮಸ್ಯೆ ಇಲ್ಲದೆ ಇರೋ ಮನೆ ಯಾವುದೂ ಇಲ್ಲ. ಯಾರು ನಮ್ಮ ಹತ್ರ ಸಮಸ್ಯೆ ಇಲ್ಲ ಅಂತ ಹೇಳಾಗೇ ಇಲ್ಲ. ಕೆಲವೊಬ್ಬರ ಮನೇಲಿ ಹಣದ ಸಮಸ್ಯೆ ಆದರೆ, ಇನ್ನು ಕೆಲವೊಬ್ಬರ ಮನೇಲಿ ಒಂದು ಮಕ್ಕಳ ಸಮಸ್ಯೆ, ಇನ್ನೊಬ್ಬರ ಮನೇಲಿ ತಂದೆ ತಾಯಿನ ಸರಿ ಇರೋದಿಲ್ಲ ಅವ್ರ ಸಮಸ್ಯೆ, ಇನ್ನೊಬ್ಬರ ಮನೇಲಿ ಹಣಕಾಸಿನ ಸಮಸ್ಯೆ, ಇನ್ನೊಬ್ಬರ ಮನೇಲಿ ಎಲ್ಲ ಇರ್ತದೆ, ದುಡ್ಡು ಕಾಸು, ಹಣ ಕಾಸು, ಆಸ್ತಿ ಅಂತಸ್ತು ಎಲ್ಲ ಇರ್ತದೆ. ಅವ್ರ ಮನೇಲಿ ಮಕ್ಕಳೇ ಸರೋದಿರೋದಿಲ್ಲ. ಆ ಥರ ಸಮಸ್ಯೆ ಎಲ್ಲರ ಮನೇಲಿ ಒಂದಲ್ಲ ಒಂಥರ ಸಮಸ್ಯೆ ಇದ್ದಿರ್ತದೆ. ಹಾಗಾಗಿ ಈ ಸಮಸ್ಯೆ ಎಲ್ಲನೇ ನಾವು ಹೇಳ್ಕೋದಕ್ಕೆ ನಮ್ಮ ನೆರೆಹೊರೆ ಹತ್ರ ಹೇಳ್ಕೊಂಡ್ರೆ ಹಾಕೋತಾರೆ, ನೆಂಟರ ಹತ್ರ ಹೇಳ್ಕೊಂಡ್ರೆ ಮುಂದೆಗಡೆ ಕೇಳ್ತಾರೆ, ಹಿಂದೆಗಡೆ ಅವರು ಮಾಡ್ಕೊತಾರೆ. ಆದರೆ ಇಲ್ಲೊಂದು ಸಹಾಯವಾಣಿ ಇದೆ. ಈ ಸಹಾಯವಾಣಿ ಹತ್ರ ನೀವು ದಿನದ 24 ಗಂಟೆಗಳಲ್ಲಿ ಯಾವ ಟೈಮಲ್ಲಾದರೂ ನೀವು ಫೋನ್ ಮಾಡಿ ಮಾತಾಡ್ಬೋದು. ನಿಮ್ಮ ಸಮಸ್ಯೆಗೆ 100% ಪರಿಹಾರ ಕೊಡ್ತಾರೆ. ಮತ್ತು ಅವರು ನಿಮ್ಮ ಜೊತೆ ಬೆಂಬಲವಾಗಿ ಕೂಡ ನಿಂತ್ಕೋತಾರೆ. ಮತ್ತು ಮುಖ್ಯವಾಗಿ ಇದನ್ನು ಗೌಪ್ಯವಾಗಿರ್ತಾರೆ. ಇಲ್ಲಿ ನಮ್ಮವ್ರು ಯಾರೋ ಇರ್ತಾರಲ್ಲ, ಇಲ್ಲಿ ನಮ್ಮ ಹತ್ರ ಕೇಳ್ಕೊಂಡು ಇನ್ನೊಬ್ಬರ ಹತ್ರ ಹೋಗಿ ಒಂದಕ್ಕೆ ಇನ್ನೊಂದು 10 ಹಾಕ್ಬಿಟ್ಟು ಹೇಳ್ಬಿಟ್ಟು ಅದನ್ನು ಹಂಚ್ತಾರಲ್ಲ, ಆ ಥರ ಅಲ್ಲ. ನಮ್ಮ ಹತ್ರ ಕೇಳ್ಕೊಂಡು ಅದನ್ನು ಆ ವಿಷಯನ ಅತ್ಯಂತ ಸೂಕ್ಷ್ಮವಾಗಿ ಗೌಪ್ಯವಾಗಿರ್ತಾರೆ. ಮತ್ತು ಏಜ್ ಲಿಮಿಟ್ ಇಲ್ಲ. ಯಾರಾದರೂ ಸಮಸ್ಯೆಗೆ ಒಳಪಟ್ಟಿರೋರು ಯಾರೇ ಆಗಿರ್ಬೋದು, ಆ ಸಹಾಯವಾಣಿಗೆ ಫೋನ್ ಮಾಡ್ಬೋದು. ಅವರು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ದಿನದ 24 ಗಂಟೆಯಲ್ಲಿ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಅವ್ರು ನಿಮಗೆ ನಿಮ್ಮ ಬೆಂಬಲಕ್ಕೆ ನಿಂತ್ಕೋತಾರೆ. ಮತ್ತು ನಿಮ್ಮ ಸಮಸ್ಯೆಗೆ 100% ಪರಿಹಾರ ಕೊಡ್ತಾರೆ. ನಾನು ಯಾಕಪ್ಪ ಇದನ್ನು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ನಾನು ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಒಳ್ಳೆಯದಾಗಲಿ, ಮತ್ತು ಅದರಿಂದ 4 ಜನಕ್ಕೆ ಒಳ್ಳೆಯದಾಗಲಿ ಮತ್ತು 4 ಜನಕ್ಕೆ ಇದರಿಂದ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಮೊದಲು ಆ ನಂಬರ್ಗೆ ನಾನು ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ್ದೀನಿ. ಅದನ್ನು ಕೂಡ ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ. ದಯವಿಟ್ಟು ಇದನ್ನೆಲ್ಲ ಉಪಯೋಗಿಸ್కొని ನೀವು 4 ಜನಕ್ಕೆ ಶೇರ್ ಮಾಡಿ. ಇದು ಎಲ್ಲ ಗೊತ್ತಾಗಲಿ ಈ ಥರ ಒಂದು ಸಹಾಯವಾಣಿ ಇದೆ ಅಂತ. ಈ ಸಹಾಯವಾಣಿ ಹೆಸರು ಬಂದ್ಬಿಟ್ಟು ಟೆಲಿಮನಸ್ 14416 ಅಂತ ಭಾರತ ಸರ್ಕಾರದಿಂದ ಉಚಿತವಾಗಿ ಇದು ಹೆಲ್ಪ್ ಸಹಾಯ ಮಾಡುವಂತಹ ಸಹಾಯವಾಣಿ ಇದು. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲ ಉಪಯೋಗ ಆಗಲಿ. ಧನ್ಯವಾದಗಳು. ವಿಡಿಯೋನ ಮುಂದೆ ನೋಡಿ, ನಾನು ಮಾತಾಡೋದನ್ನ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಧನ್ಯವಾದಗಳು. Please choose your preferred language. प्रिय कॉलर, टेलीमानस में आपका स्वागत है. कृपया अपनी पसंदीदा भाषा चुनें. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ನಮಸ್ಕಾರ, ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ, ನಮ್ಮಿಂದ ಏನು ಮಾಹಿತಿ ಬೇಕಿತ್ತು ಅಂತ ತಿಳ್ಕೊಬೋದು? ಮೇಡಮ್, ನಾನು ಇವಾಗ ಒಂದು ಆಡ್ ನೋಡಿದೆ. ಇದು ಟೆಲಿಮನಸ್ಸಿಂದ ಕೌನ್ಸಿಲರ್ ಮಾತಾಡ್ತಾ ಇರೋದು. ಹಾ ಮೇಡಮ್, ಹೇಳಿ, ನಾನು ಏನು ಸಹಾಯ ಮಾಡ್ಬೋದು ತಮಗೆ? ಅದೇ ಮೇಡಮ್, ನಾನು ಒಂದು ನಿಮ್ದು ನೋಡಿದೆ, ಇದನ್ನು ಏನೋ ಇದು ಟೆಲಿಮನಸ್ ಅಂತ ಅಂದ್ಬಿಟ್ಟು ಈ ತರ ಗವರ್ಮೆಂಟ್ ದಿಂದ ಕೊಟ್ಟಿರೋದು, ಪ್ರಯೋಜನ ಪಡ್ಕೊಳ್ಳಿ ಜನಸಾಮಾನ್ಯರು ಅಂತ. ಹೌದು. ಅದಕ್ಕೆ ಮೇಡಮ್, ನಮ್ಮ ವೀಕ್ಷಕರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ವೀಕ್ಷಕರಿಗೆ ಮನದಟ್ಟು ಮಾಡ್ಕೊಡುವ, ಈ ನಂಬರ್ ಇದೆ, ಈ ನಂಬರ್ ಇಂದ ಈ ತರದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಗವರ್ಮೆಂಟ್ ಇಂದ ಫ್ರೀ ಆಗಿ ಅಂತ ಅಂದ್ಬಿಟ್ಟು ಒಂದು ಮನವರಿಕೆ ಮಾಡ್ಕೊಡುವ ಅಂತ ವಿಡಿಯೋ ಮಾಡುವ ಅಂತ ಅಂದ್ಬಿಟ್ಟು ಮಾಡ್ತಾ ಇದೆ. ಅದಕ್ಕೂ ಮುಂಚೆ ಒಂದ್ಸತಿ ನಿಮ್ ಜೊತೆ ಮಾತಾಡಿದ್ರೆ ನನಗೆ ಸರಿ ಅನ್ಸಿದ್ರೆ ನಾನು ಆಮೇಲೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಲ್ಲ ಅಂತ ನಾನು ಫೋನ್ ಮಾಡಿದೆ ಮೇಡಮ್. ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರಿ. ಹೇಳಿ ಮೇಡಮ್, ಯಾವ್ಯಾವ ತರ ನೀವು ನಮ್ಗೆ ಸಹಾಯ ಮಾಡ್ತೀರಾ? ಇವತ್ತಿನ ದಿನಗಳಲ್ಲಿ ಸುಮಾರು ಜನಕ್ಕೆ ಮಾನಸಿಕ ಆತಂಕ, ಖಿನ್ನತೆ ಅನ್ನೋದು ಸುಮಾರು ಒಂದ್ ಚಿಕ್ಕ ಮಗುಂತವಿಂದನೂ ಐತೆ. ಅದು ಅದಕ್ಕೆಲ್ಲ ನೀವು ಹೇಗ್ ಪರಿಹಾರ ಕೊಡ್ತೀರಾ ಅಂತ ಅಂದ್ಬಿಟ್ಟು. ಓಕೆ ಮೇಡಮ್, ಇದು ಮೊದಲನೇದಾಗಿ ಭಾರತ ಮತ್ತು ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇರತಕ್ಕಂತಹ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಸಹಾಯವಾಣಿ ಅಂತ. ಓಕೆನಾ? ಅಂದ್ರೆ ನೀವು ವ್ಯತ್ಯೆಗೊಳಪಟ್ಟಿರಬಹುದು, ಪರೀಕ್ಷಾ ಭಯ, ಪರೀಕ್ಷಾ ಒತ್ತಡ, ಸಂಬಂಧಗಳಿಂದ ಸಮಸ್ಯೆಗೊಳಪಟ್ಟಿದ್ರೆ, ಧೂಮಪಾನ, ಮದ್ಯಪಾನದಿಂದ ಸಮಸ್ಯೆಗೊಳಗಾಗಿದ್ರೆ, ಓಕೆ, ಆರ್ಥಿಕ ಸಂಕಷ್ಟಗಳು, ಮತ್ತೆ ಆತ್ಮಹತ್ಯಾ ಆಲೋಚನೆಗಳು, ಓಕೆ, ಅಥವಾ ಈ ಮುಂಚೆ ಯಾವುದಾದ್ರೂ ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟಂತೆ ನಿಮ್ ಮನೇಲಿ ಯಾರಾದ್ರೂ ಅಥವಾ ತಮಗೆ ಯಾವ ತರ ತೊಂದರೆಗಳಿದ್ರೆ ಅದ್ರ ಬಗ್ಗೆ ಏನಾದ್ರು ಕೇಳ್ಬೇಕು ಅಂತ ಅನ್ಸಿದ್ರೆ, ಅಥವಾ ಇತರೆ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ನಿಮಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಂದರೆ ಆಗ್ತಾ ಇದ್ರೆ, ಬರೀ ಮಾನಸಿಕ ಕಾಯಿಲೆ ಇರುವಂತಹವರು ಅಥವಾ ನಾನು ಇಷ್ಟೊತ್ತು ತಿಳಿಸಿರುವಂತಹ ಎಲ್ಲಾ ವಿಷಯಗಳನ್ನ ಒಳಪಟ್ಟವರಷ್ಟೇ ಕಾಲ್ ಮಾಡ್ಬೇಕು ಅಂತ ಏನಿಲ್ಲ. ಒಂದು ವಿಷಯದಿಂದ, ಒಂದು ಸನ್ನಿವೇಶದಿಂದ ಆತನ ಮನಸ್ಸಿಗೆ ಅಥವಾ ಆಕೆಯ ಮನಸ್ಸಿಗೆ ನೋವಾಗಿ ತೊಂದರೆ ಉಂಟಾಗ್ತಾ ಇದ್ರೆ ಕರೆ ಮಾಡಿ ಇಲ್ಲಿ ಆಪ್ತ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದು. ನಮ್ಮಲ್ಲಿ ಪ್ರಥಮವಾಗಿ ನಿಮ್ಮ ಕರೆ ನಮಗೆ ಕರ್ನಾಟಕದಲ್ಲಿ 3 ಭಾಷೆಗಳಲ್ಲಿ ಈ ಒಂದು ಸೇವಾ ಸೌಲಭ್ಯ ಲಭ್ಯವಿದೆ. ದಿನದ 24 ಗಂಟೆಗಳ ಕಾಲನೂ ಕೂಡ ನಾವು ಸೇವಾ ನಿರತರಾಗಿರ್ತೀವಿ. ಸೊ ಯಾವ ಟೈಮಲ್ಲಿ ಬೇಕಾದ್ರೂ ಅವರು ಕರೆಯನ್ನ ಮಾಡಬಹುದು. ಸೊ ಕರ್ನಾಟಕದಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಕೌನ್ಸಿಲಿಂಗ್ ಲಭ್ಯ ಇದೆ. 50ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಮ್ಮ ಭಾರತಾದ್ಯಂತ ಟೆಲಿಮಾನಸ್ ಅಂದ್ರೆ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಸಹಾಯವಾಣಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲಾ ಸ್ಟೇಟ್ಗಳಲ್ಲೂ ಕೂಡ ಈ ಒಂದು
ಏನು ಮನಸ್ಸು ಅನ್ನುವಂತಹ ಒಂದು ಸಹಾಯವಾಣಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನೀವು ಕರೆ ಮಾಡಬಹುದು. ಎಲ್ಲಾ ಭಾಷೆಗಳಲ್ಲೂ ಕೂಡ ನಿಮಗೆ ಕೌನ್ಸಿಲಿಂಗ್ ಲಭ್ಯವಾಗುತ್ತೆ. ಯಾರೇ ನೀವ್ ಹೇಳೋ ಪ್ರಕಾರ ಪ್ರತಿಯೊಬ್ರುನುವೆ ಯಾವುದೇ ಸಮಯದಲ್ಲಾದ್ರೂ ಬೇಕಾದ್ರೆ ನಾವು ಫೋನ್ ಮಾಡಿ ನಮ್ಮ ಏನು ಐತೆ ನಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ತಗೋಬಹುದು ಅಂತ. ಉತ್ತರಕ್ಕಿಂತ ಆಪ್ತ ಸಮಾಲೋಚನೆ ಅದೇ ಒಳ್ಳೆ ಸ್ನೇಹಿತರಾಗಿ ನಮ್ಗೆ ನೀವು ಧೈರ್ಯ ತುಂಬು ಮಾತುಗಳನ್ನ ಆಡ್ತೀರಾ ಅಂತ. ಮೇಡಮ್, ಇದಕ್ಕೆ ಏನಾದ್ರೂ ವಯಸ್ಸಿನ ಮಿತಿ ಇದೆಯಾ ಅಂತ? ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಯಾಕಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತ ಆಲೋಚನೆಗಳು, ತೊಂದರೆಗಳು ಎಲ್ಲಾ ವಯಸ್ಸಿನವರಿಗೂ ಅವ್ರದೇ ಆಗಿರತಕ್ಕಂತಹ ಒಂದು ಭಾವನೆಗಳಿಗೆ ಸಂಬಂಧಪಟ್ಟಂತೆ ಏರಿಳಿತಗಳಾಗ್ತಾ ಇರುತ್ತೆ. ಆಯ್ತಾ? ಚಿಕ್ಕ ವಯಸ್ಸಿನೆಲ್ಲ ಅದು ಆಗಿರಬಹುದು, ಅಥವಾ ತಾರುಣ್ಯಾವಸ್ಥೆಯಲ್ಲಿ ಇರಬಹುದು, ಅಥವಾ ಟೀನೇಜ್ ಅಂತ ಹೇಳ್ತೀವಲ್ವಾ ಅದೇ. ಸೊ ಅದಾದ್ಮೇಲೆ ವಯಸ್ಕರಲ್ಲೂ ಬರಬಹುದು, ಮಹಿಳೆಯರಲ್ಲಿ ಬರ್ಬಹುದು, ಪುರುಷರಲ್ಲಿ ಬರ್ಬಹುದು, ವೃದ್ಧರಲ್ಲಿ ಬರ್ಬಹುದು, ಹಿರಿಯ ನಾಗರಿಕರಲ್ಲಿ ಕಂಡು ಬರಬಹುದು. ಎಲ್ಲಾ ಏಜ್ ಗ್ರೂಪ್ ನವರು ಕೂಡ ಇಲ್ಲಿ ಕರೆ ಮಾಡಬಹುದು. ಅವ್ರೇನಾದ್ರೂ ನೇರವಾಗಿ ಕಾಲ್ ಮಾಡಬಹುದು, ಅಥವಾ ಅವ್ರ ಕೇರ್ ಟೇಕರ್, ಅವ್ರ ಗೈಡರ್, ಅವ್ರ ಫ್ರೆಂಡ್ಸ್, ಪಾಲಕರು, ಪೋಷಕರು, ಇನ್ನಿತರೆ ಯಾವುದೇ ವ್ಯಕ್ತಿಗಳು ಕೂಡ ಕರೆ ಮಾಡಿ ಕೇಳಬಹುದು. ಮತ್ತೆ ಅವರು ನಮ್ಮ ಒಟ್ಟಿಗೆ ಹಂಚಿಕೊಳ್ಳುವಂತಹ ವಿಷಯಗಳೇನಿದಾವೆ ಅದು ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ, ಎಲ್ಲೂ ಕೂಡ ಶೇರ್ ಆಗೋದಿಲ್ಲ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅಂದ್ರೆ ಮನಸ್ಸಿನ ಸಮಸ್ಯೆಗಳು ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಎಲ್ಲಿ ನಮ್ಗೆ ಈ ವಿಷಯ ಹೊರಗಡೆ ಹೋದ್ರೆ ಸಮಸ್ಯೆ ಆಗುತ್ತೋ, ತೊಂದರೆ ಆಗುತ್ತೋ ಅಂತ ಸಾಕಷ್ಟು ಜನ ಹೇಳೋಕೆ ಹೋಗೋದಿಲ್ಲ, ತಮ್ಮ ಒಳಗಡೆ ಇಟ್ಕೊಂಡು ಕೊಡ್ತಾ ಇರ್ತಾರೆ. ಅಂಥವ್ರು ಕೂಡ ನಮ್ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬಹುದು. ಯಾವುದೇ ರೀತಿ ಅವ್ರ ವಿಷಯ ಕೂಡ ಶೇರ್ ಆಗಲ್ಲ. ತುಂಬಾ ಒಳ್ಳೆಯ ಸಹಾಯವಾಣಿ. ಇದು ಯಾವಾಗ ಮೇಡಮ್ ಇದು ಸ್ಟಾರ್ಟ್ ಆದದ್ದು? ಇದು ಪ್ರಾರಂಭ ಆದದ್ದು ಯಾವಾಗ? ಇದು 2022 ಅಕ್ಟೋಬರ್ 10 ನಲ್ಲಿ ಸ್ಟಾರ್ಟ್ ಆಯ್ತು. ಹೌದಾ? ಅಲ್ಲ, ಇದು ಜಾಸ್ತಿ ಪ್ರಚಲಿತಕ್ಕೆ ಬಂದಿಲ್ಲ. ನಾನು ಇವಾಗೆ ನೋಡಿದ್ದು. ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಇದ್ರ ಬಗ್ಗೆ. ಹಾಸ್ಪಿಟಲ್ಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಂದ್ರೆ ಅಷ್ಟೊಂದು ರೀಚ್ ಆಗದೆ ಇರ್ಬೋದು, ಬಟ್ ಆದಷ್ಟು FM ಗಳಲ್ಲಿ ಬಂದಿದೆ ಎಲ್ಲ, ಆಮೇಲೆ ದಿನಪತ್ರಿಕೆಗಳಲ್ಲಿ ಬಂದಿದೆ. ಆಮೇಲೆ ಪ್ರತಿಯೊಂದು ನೀವು PHC ಸೆಂಟರ್ ಹೋದ್ರೆ ನಮ್ಮ ಪೋಸ್ಟರ್ ಗಳನ್ನ ನೋಡಬಹುದು ನೀವು. ಓಕೆನಾ? ಪೋಸ್ಟರ್ ಗಳನ್ನ PHC ಯಲ್ಲಿ, ಉಪಕೇಂದ್ರಗಳಲ್ಲಿ, ಕ್ಷೇಮ ಕೇಂದ್ರಗಳಲ್ಲಿ, PHC ಗಳಲ್ಲಿ, CHC ಗಳಲ್ಲಿ ಇದನ್ನ ಹಾಕಿರ್ತಾರೆ. ಮತ್ತೆ ಪ್ರತಿ ತಿಂಗಳು ಒಂದು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೆ ಒಂದೊಂದಿನ ಮನೋಚೈತನ್ಯ ಕಾರ್ಯಕ್ರಮ ಅಂತ ನಡೆಯುತ್ತೆ. ಅಂದ್ರೆ ಮಾನಸಿಕವಾಗಿ ಸಮಸ್ಯೆ ಉಳ್ಳಂತಹ ವ್ಯಕ್ತಿಗಳು ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡಿತಾರೆ. ತಿಂಗಳಿಗೆ ಒಂದ್ಸಲ ಆಯಾ ಜಿಲ್ಲೆಗಳಲ್ಲಿ ಅವರು ವಿಸಿಟ್ ಗಳನ್ನ ಹಾಕೊಂಡಿರ್ತಾರೆ ಸೈಕ್ಯಾಟ್ರಿಸ್ಟ್. ಅಲ್ಲಿ ಕೂಡ ಬಂದಿರತಕ್ಕಂತ ಎಲ್ಲಾ ಕುಟುಂಬದವರಿಗೂ, ಸದಸ್ಯರಿಗೂ, ನಾಗರಿಕರಿಗೂ ಇದ್ರದ್ದು ಅರಿವು ಮೂಡಿಸ್ತಾರೆ. ಬರೀ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಲ್ಲ. ಸೊ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಈ ನಂಬರ್ ಕಾಲ್ ಮಾಡಿ ಅಂತ. ಸೊ ನೀವು ಕೂಡ ನಿಮಗೆ ಯಾರು ಗೊತ್ತಿರ್ತಾರೆ ಹೇಳಿ ಅಂತ. ಆಶಾ ಕಾರ್ಯಕರ್ತರು ಕೂಡ ಅಷ್ಟೇ, ಅವ್ರ ಏರಿಯಾದಲ್ಲಿ ಯಾರಿಗಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಅವರು ಕೂಡ ಕರೆ ಮಾಡಿಸ್ಕೊಟ್ಟಿರ್ತಾರೆ. ಸೊ ವೈದ್ಯರು ಕೂಡ ಕರೆ ಮಾಡಿಸ್ಕೊಟ್ಟಿರ್ತಾರೆ. ನಾನು ಗ್ರಾಮೀಣ ಭಾಗದೊಳಗೆ ಆಗಿರೋದ್ರಿಂದ ನಾನು ಆಶಾ ಕಾರ್ಯಕರ್ತೆಯರನ್ನ ಹತ್ರದಿಂದ ಗಮನಿಸ್ತೀನಿ. ಇಂತ ಇನ್ಫಾರ್ಮೇಶನ್ ಏನು ಅವ್ರು ಕೊಡೋದಿಲ್ಲ, ನನ್ಗದ್ ಗೊತ್ತೂ ಆಗಿಲ್ಲ, ಕೊಟ್ಟೂ ಇಲ್ಲ. ಹಾಗಾಗಿ ನನಗೂ ಗೊತ್ತಿರ್ಲಿಲ್ಲ. ಇವಾಗ ಯಾವ್ದೋ ಒಂದ್ ನೋಡ್ಲಾಗಿ ಇದಾಯ್ತು. ಒಂದ್ ಒಳ್ಳೆ ಸಹಾಯವಾಣಿನ ಸ್ಟಾರ್ಟ್ ಮಾಡಿದಿರಾ. ಅದು 2022ರಲ್ಲಿ ಸ್ಟಾರ್ಟ್ ಮಾಡಿದಿರಾ, ನನಗೆ ಗೊತ್ತಿಲ್ಲ. ನಾನು ನನ್ನ ಕೈಲಾದಂತ ಒಂದು ನಮ್ಮ ಒಂದ್ 4 ಜನಕ್ಕೆ ಶೇರ್ ಆದ್ರೆ ಅದರಿಂದ ಇನ್ನೊಂದ್ 4 ಜನಕ್ಕೆ ಒಳ್ಳೇದಾದ್ರೆ ಅದೇ ಒಂದು ಸಂತೋಷ ಅಲ್ವಾ ಮೇಡಮ್? ಹಾಗಾಗಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಆಮೇಲೆ ನಮ್ಗೆ ಗೊತ್ತಿರೋರ್ಗು 4 ಜನಕ್ಕೆ ಹಂಚೋಣ ಅಂತ ಅನ್ನೋ ಒಂದು ಸದುದ್ದೇಶದಿಂದ ಕಾಲ್ ಮಾಡಿದೆ ಮೇಡಮ್. ನೀವು ಚೆನ್ನಾಗಿ ನಮ್ಗೆ ಎಲ್ಲ ವಿವರಿಸಿದ್ರ, ಧನ್ಯವಾದಗಳು ಮೇಡಮ್. ಓಕೆ, ನಮಗೂ ಕೂಡ ಧನ್ಯವಾದಗಳು. ನಮ್ಗೆ ರೇಟಿಂಗ್ಸ್ ಕೂಡ ಮಾಡಬಹುದು ನೀವು. ಫೀಡ್ಬ್ಯಾಕ್ ಕೂಡ ಕೊಡಬಹುದು. ನಿಮಗೆ ಒಂದು ಫೀಡ್ಬ್ಯಾಕ್ ಇದನ್ನ ಕಳ್ಸಿಕೊಡ್ಬೋದಾ? ನಾನು IVR ಅಂತ ಇರುತ್ತೆ, ರೇಟಿಂಗ್ಸ್ ಇರುತ್ತೆ 1 to 5. 1 is low, 5 is high. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಕೊಡ್ಬೋದಾ? ಕೊಡ್ತೀನಿ ಮೇಡಮ್. ಓಕೆ, ನಾನು ಸೆಂಡ್ ಮಾಡ್ಬೋದಾಗಿದ್ರೆ. ಮತ್ತೇನಾದ್ರು ಕೇಳಲಿಕ್ಕಿದೆಯಾ ತಮ್ಗೆ? ಏನಿಲ್ಲ ಮೇಡಮ್, ಇದ್ರೆ ನಾನು ಫೋನ್ ಮಾಡ್ತೀನಿ. ಯಾರಾದ್ರೂ ನನಗೆ ಗೊತ್ತಿರೋರು ಖಿನ್ನತೆ, ಆತಂಕ ಮತ್ತೆ ನೀವ್ ಹೇಳೋದ್ರಿಂದ ಏನಾದ್ರು ಬಳಲ್ತಾ ಇದ್ರೆ ನಾನು ನಿಮ್ ನಂಬರ್ ಕೊಟ್ಟು ಅವ್ರಿಗೆ ಫೋನ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ. ಖಂಡಿತ ಮಾಡಿ. ಸರಿ ಮೇಡಮ್, ಫೀಡ್ಬ್ಯಾಕ್ ಆಗ್ತಾ ಇದ್ದೀನಿ ತಮ್ಗೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ತಮಗೂ ಕೂಡ. ಶುಭ ದಿನ.